ನಾ ಏನು ಮಾಡೇನೆ ಅದನ್ನು ನೋಡ್ಕೋಂತ ಬದುಕು, ಸಂತೋಷದಿಂದ ಬದುಕು ಸಾಕು. ನೀ ಏನು ಮಾಡ್ತೀಯ? ಏನು ಚಂದ್ರನ ತಯಾರ ಮಾಡ್ತೀಯ, ಸೂರ್ಯನ ತಯಾರ ಮಾಡ್ತೀಯ, ಬೆಟ್ಟಗಳನ್ನು ತಯಾರ ಮಾಡ್ತೀಯ, ಸಾಗರವನ್ನು ತುಂಬ್ತೀಯ? ಏನಿಲ್ಲ. ಏನು ಭೂಮಿಯೊಳಗೆ ಇಂಥ ಎಲ್ಲ ಅದ್ಭುತವಾದಂಥ ಹಸಿರನ್ನ ಮಾಡ್ತೀಯ? ನಾ ಮಾಡಿಟ್ಟೇನೆ. ಎಲ್ಲ ಹಣ್ಣುಗಳದಾವ, ಎಲ್ಲ ಹೂಗಳದಾವ, ಎಲ್ಲ ರಸ ಅದ, ಎಲ್ಲ ಧಾನ್ಯ ಅದ. ಮನುಷ್ಯನೇ ಸ್ವಲ್ಪ ಕೂಡಿಸು, ಉಣ್ಣು, ಸಂತೋಷ ಪಡೋ, ನೋಡು, ಸಂತೋಷ ಪಡೋ. ಸಿ ಅಂಡ್ ಎಂಜಾಯ್. ಧರ್ಮ ಅಂದ್ರೆ ದುಃಖ ಮರೆ ಮಾಡ್ತದೆ, ದುಃಖವನ್ನು ಸರಿಸ್ತದೆ, ಸೌಖ್ಯವನ್ನು ತುಂಬುತ್ತದೆ. ಅದು ಧರ್ಮ. ಶಾಂತಗೊಳಿಸ್ತದ ಮನಸ್ಸನ್ನು. ಹಾಗೆ ಎಷ್ಟು ಜನ ಬುದ್ಧನ ಸಮೀಪಕ್ಕೆ ಬಂದರೂ ಎಲ್ಲರೂ ಅಷ್ಟು ಮನಸ್ಸನ್ನು ಪ್ರಸನ್ನಗೊಳಿಸಿಕೊಂಡಿದ್ರು, ಶಾಂತಿಯನ್ನು ಅನುಭವಿಸ್ತಾ ಇದ್ರು. ಬುದ್ಧ ಇರೋದೇ ಆ ರೀತಿ. ಸುಮ್ಮನೆ ಒಂದು ಗಿಡದ ಕೆಳಗೆ ಬುದ್ಧ ಕೂತುಕೊಂಡಿದ್ರೆ ಆತನ ಸಮೀಪದೊಳಗೆಲ್ಲ ಶಾಂತಿ 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 ಹಿಂಗೆ ಹರವಿರ್ತಿತ್ತು, ಶಾಂತಿಯ ತಂಪು ಹರಿಯುತ್ತಿತ್ತು. ಇಂಥ ಬುದ್ಧ ಎಷ್ಟು ಪ್ರಶಾಂತ. ಮನಸ್ಸಿನಲ್ಲಿ ಯಾವ ಭಾವನೆಗಳೂ ಇಲ್ಲ, ಪ್ರಕ್ಷೋಭನೆ ಇಲ್ಲ, ಯಾವುದಿಲ್ಲ. ಶಾಂತ ತುಂಬಿದ ಕೊಡ, ಗಾಳಿ ಇಲ್ಲದಂಥ ವಾತಾವರಣ. ಎಷ್ಟು ಕೂಡಲೇ ರಾವಾಗತ್ತೆ ಅವನಿಗೆ. ಅಲ್ಲ ಮನ್ಯಾಗ ನಾ ಒಬ್ಬನ ದುಡ್ತೀನಿ ಹಂಗ ಅನ್ನೋದಿಲ್ಲ, ಅದು ದುಡ್ದಂಗ್ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮಗ. ಅದು ದುಡ್ದಂಗ್ ದುಡಿತೀನಿ, ಮನ್ಯಾಗ ನಾವ್ ಒಬ್ಬನ ಹಳಸಿದಿಟ್ಟಿ ನನಗ. ಅಲ್ಲ ಏನಾಗ್ತೈತಿ ಉಂಡ್ರಿ, ಏನ್ ಸಮಸ್ಯೆ ಏನೈತಂದ್ರ ಅಂದ್ರ ನಮಗೆಷ್ಟು ಜ್ಞಾನ ಐತಿ. ಏನು ಅಂದ್ರ ನಿನ್ನೆ ಮಾಡಿದ ಅಡಿಗೆ ಅಂದ್ರ ಹಳಸಿದ್ದು, ನಿನ್ನೆ ಮಾಡಿದ ಅಡಿಗೆ ಇವತ್ತುಂಡ್ರ ಹೊಟ್ಟೆ ಕೆಡತೈತಿ ಅಂತ. ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ, ನಿನ್ನೆ ಮಾಡಿದ ಅಡಿಗೆ ಮೊನ್ನೆ ಮಾಡಿದ ಅಡಿಗೆ, ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ. ನಿನ್ನೆಯೋ ಮೊನ್ನೆಯೋ ಆಡಿದ ಹಳಸಿದ ಮಾತು ತಲೆಯಾಗ ತೊಂಡ್ರ ತಲೆನೂ ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರ್ಬೇಕು ಮನುಷ್ಯ. ಇದೇ ಜ್ಞಾನ ಅಷ್ಟೆ. ಜ್ಞಾನ ಅಂದ್ರೆ ಏನಲ್ಲ, ಹಳಸಿದ ಮಾತು ಉಂಡ್ರ ಹೊಟ್ಟೆ ಕೆಡತೈತಿ, ಹಳಸಿದ ಮಾತು ತಲೆಯಾಗ ತೊಂಡ್ರ ತಲೆ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ. ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗ್ತೋಬಾರ್ದು, ಹಳಸಿದ ಮಾತು ತಲೆ ಆಗ್ತದೆ. ಹಿಂಗ ಅನ್ಕೊಂಡ್ ಯಾರು ಕಂಡ್ರು ಇದನ್ನ ಹೇಳೋದಷ್ಟ. ಏನ್ ಹೇಳಿದ್ರಿ ಇವತ್ತ? ಏನು ಹೇಳಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗ್ತೋಬಾರ್ದು, ಹಳಸಿದ್ದೆ. ಒಟ್ಟು ಬೆಳಿಗ್ಗೆ ಎದ್ದು ಕೂಡ ಓಂ ನಮಃ ಶಿವಾಯ ಮರೀರಿ, ಏನ್ ತಪ್ಪಿಲ್ಲ. ಇದನ್ನ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ. ಇದೇ ಮಂತ್ರ ಅಷ್ಟ. ಏನು ತಲೆಯಾಗ ತಗೊಂಡು ಬದುಕುದು, ಚಲೋದು ಸ್ವೀಕಾರ ಮಾಡುವುದಷ್ಟೇ. ಅದೇ ಜ್ಞಾನ. ಇಲ್ಲ ಒಂದು ರೂಪ ಎಷ್ಟು ಕಾಡತ್ತ ನನಗ, ನಾವು ಅನ್ನೋದಿಲ್ಲ. ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ, ಆ ರೂಪ ಕಾಡಾಕತ್ತೈತ್ ನನಗ ಹೇಳುದಿಲ್ಲ. ಹುಡುಗರಂತಿರ್ತಾರ, ಓ ಮೇರ ಪಹಿಲಾ ಪ್ಯಾರ್ ಥಾ. ಅಕ್ಕಿಗೆ 4 ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ. ಇದು ಇನ್ನೂ ಮದುವೆ ಆಗಿಲ್ಲ, ಹಂಗ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ. ಏನು ರಕ್ತದಾಗ ಪತ್ರ ಬರ್ದ ಅಲ್ಲ, ಅಷ್ಟಕ್ಕೆ ಅಕ್ಕಿಗೆ ಬರೆದು ಕೊಡ ಬದ್ಲಿ ಯಾವ ದವಾಖಾನ್ಯಾಗ ಕೊಟ್ರೆ 4 ಪೇಷಂಟ್ ಆರಾಮಕ್ಕಿತ್ತು. ಅದು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಕ್ಕಿ. ಇದು ಸುಮ್ಮನೆ ಮೇರ ಪಹಿಲಾ ಪ್ಯಾರ್ಥ ಪಹಿಲಾ ಪ್ಯಾರ್ಥ. ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು, ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ. ಏನು ಮನುಷ್ಯಗ ಇದು ಗೊತ್ತಿರಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ವ ಅಂತಿದ್ಲು, ನನ್ನ ಮಗ ನಾ ಹಾಕಿದ ಗೆರಿ ದಾಟುವುದಿಲ್ಲ. ಅಪ್ಪ ಅಂತಿದ್ದ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುವುದಿಲ್ಲ. ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು, ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ಅಪ್ಪ ಮಗ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ತಂದೆ ತಾಯಿನ ನೋಡ್ಲಾರ್ದಂಗ ಹೊಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ. ಒಂದು ಕ್ಷಣ ಗೊತ್ತಾಗಬೇಕಲ್ಲ, ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ, ಅದು ಪಹಿಲಾ ಪ್ಯಾರ್, ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ.
ಅದನ್ನೂ ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ. ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು, ಒಮ್ಮೆ ಸಾವು, ಈ ಘಟನೆಗಳು ಘಟಿಸ್ತಿರ್ತಾವಲ್ಲ ಜೀವನದೊಳಗೆ. ಇದನ್ನಷ್ಟ ಇದು ಗೊತ್ತಿರಬೇಕು ಮನುಷ್ಯನಿಗೆ. ಸಾವು ಬರುವುದ ಇದು ಮನುಷ್ಯನಿಗೆ. ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕವನೇನು ಮರಿಬೇಕಲ್ಲ ಇದನ್ನ. ಒಬ್ಬ ಸಂತನ ಹತ್ರ ಹೋದ್ರಂತೆ ಯಾರೋ, ಒಬ್ಬ ತಾಯಿ ಹೋಗಿ ನನ್ನ ಮಗ ತೀರ್ಕೊಂಡ ನನ್ನ ಗುರುಗಳೇ, ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡದಿದ್ದೆ ನಾನು. ಗುರು ಅಂತಾನ, ನೋಡವ, ನೋವಿಲ್ಲದ ಮನೆ ಸಾವಿಲ್ಲದ ಮನೆ, ಅದರ ಸಾಸ್ವಿ ಕಾಳು ತಗೊಂಬನ್ನಿ ಅಂತ. ಯಾರ ಮನಸ್ಸಿನಾಗ ನೋವ ಇಲ್ಲ, ಯಾರ ಮನೆಯೊಳಗೆ ಸಾವ ಇಲ್ಲ, ಅವ್ರ ಮನೆ ಒಂದು ಸಾಸ್ವಿ ಕಾಳು ತಗೊಂಬ. ಸಾಧ್ಯ ಐತನಿ ಎಲ್ಲರೂ? ನೋವಿಲ್ಲದ ಮನೆಯೂ ಇಲ್ಲ, ನೋವಿಲ್ಲದ ಮನವೂ ಇಲ್ಲ, ಸಾವಿಲ್ಲದ ಮನೆಯೂ ಇಲ್ಲ. ಎಲ್ಲಾ ಕಡೆ ಇರುವುದ ಇದು. ಏನು ನೆನಪು ಮಾಡಿಕೊಂಡು ಏನು ಮಾಡೋದು? ಆಯ್ತು, ಇದನ್ನು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸತ್ಯವನ್ನ ಒಪ್ಪಿಕೊಳ್ಳುವುದೇ ಜ್ಞಾನ ಅಷ್ಟೆ. ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ, ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ, ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದ್ರೂ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಏನು ನೆನಪಿಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಎಷ್ಟು ಚಂದ ವೈಭವದಿಂದ ಮೊಮ್ಮಕ್ಕಳ ಮದುವೆ ನಡೆದೈತಿ. ಎಲ್ಲರೂ ಕುಂತಾರ, ಮೊಮ್ಮಗನ ಮದುವೆ ಕುಂತಾರ. ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ ಈಗ, ಎಲ್ಲರೂ ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ತೆಗಿಯಾಕತ್ತಾರ. ಎಲ್ಲರೂ ಕುಂತಾರ, ಮುದುಕನ್ ನಡಬರ್ ಕುಂದರ್ಸಿ ಫೋಟೋ ತೆಗಿಬೇಕಂತವ, ಕ್ಲಿಕ್ ಮಾಡ್ಬೇಕು, ಸ್ಮೈಲ್ ಪ್ಲೀಸ್ ಅಂತವ ಅಂತಾನ. ಮುದುಕ್ ವಸ್ತ್ರ ತಗೊಂಡು ರೈ ಅಂತ ಅಳಕತ್ತಿದ್. ಅವಾಗ ಎಲ್ಲರೂ, ಅಲ್ಲ ಅಜ್ಜ ಎಷ್ಟು ಫ್ಯಾಮಿಲಿ ಕೂಡಿವಿ, ಅವ ಸ್ಮೈಲ್ ಅನ್ನಕತ್ತ, ನೀ ಯಾಕೆ ಅಳಕತ್ತಿ? ಇಲ್ಲ, ಮುದುಕಿದ್ರೆ ಬಾಳ ಚಲೋ ಆಕಿತ್ತು. ಅಕ್ಕಿ ಹೋಗಿ 10 ವರ್ಷ ಆಗೈತಿ, ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕ್ಕಿ ಕರ್ಯಾಕತ್ತ, ಜಲ್ದಿ ಬಾ, ಎಷ್ಟು ವರ್ಷ ಅಲ್ಲೇ ನಿನ್ನ, ಐ ಆಮ್ ವೇಟಿಂಗ್ ಫಾರ್ ಯು ಕಾಯಕತ್ತಳ. ಇದು ನೋಡಿದ್ರ ಅವ್ರಂದ್ರ ಇಷ್ಟು ಚಲೋ ಸಂಭ್ರಮದಾಗ ಇದು ಒಳಕತ್ತೈತಿ, ಮನ್ಯಾಗ ಒಯ್ದು ಹೋಗಿರಿ, ಇದಕ್ಕ ಒಯ್ದು ಬಿಟ್ಟು ಬಂದ್ರು ಒಂದಕ್ಕೆ ಕುಂತ ಅಲ್ಲೇ ಗೋಗಿ ಕುಂತ ಅಲ್ಲಿ ಚಂದ ನಕ್ಕೊಂತಿದ್ರು, ಎಲ್ಲರೂ ಕೂಡ ಫೋಟೋ ತೆಗೆಸ್ಕೋಬಹುದು. ಏನಾಗುದು, ಒಂದ್ ದಿವ್ಸ ಹೋಗೋದಲ್ಲ. ಎಲ್ಲರೂ ಒಬ್ರು ಫಸ್ಟ್, ಒಬ್ರು ಸೆಕೆಂಡ್, ಒಬ್ರು ಮೊದಲು ಹೋಗೋದು, ಒಬ್ರು ಆಮೇಲೆ ಹೋಗೋದು, ಎಲ್ಲರೂ ಹೋಗೋದಲ್ಲ. ಬೇಂದ್ರೆ ಅನುಭವದ ಮಾತೆ ಅಷ್ಟು. ಬೇಂದ್ರೆ ಅಂತ, ನಾ ಇದ್ದಾಗ ಸಾವಿಗೆ ನಾ ಹೆದರುವುದಿಲ್ಲ ಅಂತ. ಅವ ಏನಂತಾನಂದ್ರ, ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದ್ರ ನಾ ಇದ್ದಾಗ ಸಾವು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದ ಇಲ್ಲ ಅಂತ. ನಾ ಇದ್ದಾಗ ಸಾವು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದ ಇಲ್ಲ, ನಾ ಯಾಕೆ ಹೆದರಕ್ ಹೋಗ್ಲಿದ್ದಕ್ಕ? ಆಗುದ ಜೀವನದ ಮೇಲೆ ಒಂದು ಕಹಿ ಘಟನೆ ಘಟಿಸ್ತೈತಿ, ಅದನ್ನು ಒಪ್ಪಿಕೊಂಡು ಆಯ್ತು ಇದು ಜೀವನದೊಳಗೆ ಹೆಂಗ ಬರುವುದ ಅನ್ನುವ ಸತ್ಯ ಒಪ್ಪಿಕೊಂಡು ಬದುಕುವುದಷ್ಟೇ. ಇದೇ ಜ್ಞಾನ ಇದು. ಹೌದ್ರಿ, ಎಂಥ ಜ್ಞಾನ ನಾವು ಪಡ್ಕೋಬೇಕಂತ ಎಲ್ಲರಿಗೆ ಇಚ್ಛೆ ಇದೆ. ಯಾರಿಗೆ ಇಚ್ಛೆ ಇಲ್ಲ ಹೇಳಿ? ಎಲ್ಲರಿಗೆ ಇಚ್ಛೆ ಐತೆಲ್ಲ. ಈ ಜ್ಞಾನ ಪಡೆಯುವುದೆಲ್ಲಿಂದ? ಎಲ್ಲರೇ ಸಿಗುತ್ತೈತಿ ಇಂಥ ಜ್ಞಾನ? ಹಿಂದೆ 12ನೇ ಶತಮಾನ ಇತ್ತು. 12ನೇ ಶತಮಾನದಲ್ಲಿ ಒಂದು ಅದ್ಭುತ ಘಟನೆ. ಕಲ್ಯಾಣದ ಶರಣರಿದ್ರು. ಏನು ಕಲ್ಯಾಣಕ್ಕೆ ಜನ ಬಂದ್ರಲ್ಲ, ಸುಮ್ಮನೆ ಒಂದು ಕ್ಷಣ ನಾವು ನೋಡಿದ್ರ ಎಲ್ಲೆಲ್ಲಿಂದ ಬಂದರು ಶರಣರು. ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬಂದ. ಅವ ದೊಡ್ಡ ದೊರೆ ಇಲ್ಲಿ ಬಂದು ಮೋಳಿಗೆಯ ಮಾರಯ್ಯನಾಗಿ ಕಟ್ಟಿಗೆ ಒಡೆಯುವ ಕಾಯಕ ಮಾಡ್ಲಿಕ್ಕೆ ಶುರು ಮಾಡಿದ. ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬಂದ. ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದರು. ಇದು ಕಲ್ಯಾಣದ 12ನೇ ಶತಮಾನದೊಳಗ ನಾ ಹೇಳು. ಗುಜರಾತದಿಂದ ಆದಯ್ಯ ಬಂದ. ಮಧ್ಯಪ್ರದೇಶದಿಂದ ಕಕ್ಕಯ್ಯ ಬಂದ. ತಮಿಳುನಾಡಿನಿಂದ ಚೆನ್ನಯ್ಯ ಬಂದ. ಒರಿಸ್ಸಾದಿಂದ ಸುಜ್ಞಾನ ದೇವರು ಬಂದರು. ಮಹಾರಾಷ್ಟ್ರದಿಂದ ಸಿದ್ಧರಾಮ ಬಂದ. ಕನ್ನಡ ನಾಡಿನಿಂದ ಹಲವಾರು ಜನ ಶರಣರು ಬಂದರು. ಯಾಕೆ ಬಂದ್ರು 12ನೇ ಶತಮಾನಕ್ಕೆ ಹೇಳಿ? ಅಲ್ಲೇನು ಉದ್ಯೋಗ ಖಾತ್ರಿ ಯೋಜನೆ ಐತಿ ಬರ್ರಪ್ಪ ಅಂದಿದ್ರ?
ಏನು ಆಶ್ರಯ ಮನೆ ಕೊಡ್ತೀವಿ ಬಂದವ್ರಿಗೆ ಅಂತ ಹೇಳಿದ್ರ, ಅಥವಾ ನಿಮಗೊಂದಿಷ್ಟು ಏನರ ಅನ್ನ ಕೊಡ್ತೀವಿ, ಬಸ್ ಕೊಡ್ತೀವಿ ಏನರ ಅಂತ ಹೇಳಿದ್ರ? ಯಾಕೆ ಬಂದ್ರು 12ನೇ ಶತಮಾನಕ್ಕೆ? ಅಷ್ಟು ದೂರದಿಂದ ಬಂದ್ರಲ್ಲ, ಎದಕ್ಕೆ ಬಂದ್ರು ಅಂದ್ರ ಎದಕ್ಕಾಗಿನೂ ಅಲ್ಲ, ಒಂದಿಷ್ಟು ಬಸವಾದಿ ಶರಣರ ಜ್ಞಾನದ ಮಾತುಗಳಿಗಾಗಿ ಹಂಬಲಿಸಿ ಬಂದಿದ್ರಷ್ಟೆ. ಜ್ಞಾನದ ಮಾತು ಅವರನ್ನು ಕರ್ಕೊಂಡು ಬಂದಿತ್ತಷ್ಟೆ. ಏನು 1215 ಬ್ರಿಟಿಷ್ ಸಂವಿಧಾನ ಅಂತಿದೆ, ಅದಕ್ಕ ಸಂವಿಧಾನಗಳ ತಾಯಿ ಅಂತ ಕರೀತಾರೆ. ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತ ಒಂದು 1215ರಲ್ಲಿ ಪ್ರಜಾಸತ್ತಾತ್ಮಕತೆಯ ಬಗ್ಗೆ ಒಂದು ಸಣ್ಣ ರೆಸಲ್ಯೂಷನ್ ಆತಷ್ಟೆ. ಅದು ವಿಶ್ವದ ಸಂವಿಧಾನಗಳ ತಾಯಿ ಅಂತ ಇಂಗ್ಲೆಂಡ್ ಸಂವಿಧಾನಕ್ಕೆ ಕರೀತಾರ. ನಿಮಗೆ ಆಶ್ಚರ್ಯ ಅನಿಸಬಹುದು. ಅದಕ್ಕಿಂತಲೂ ಹಲವು ವರ್ಷಗಳ ಹಿಂದೆ ಭಾರತದ ಮಣ್ಣಲ್ಲಿ, ಕನ್ನಡದ ಮಣ್ಣಲ್ಲಿ ಮೊಟ್ಟ ಮೊದಲಿಗೆ ಒಂದು ಪಾರ್ಲಿಮೆಂಟ್, ದಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಎಲ್ಲಾದರೂ ಆಗಿದ್ದು ಕರ್ನಾಟಕದ ಕಲ್ಯಾಣದಲ್ಲಿ ಶರಣರು ಕಟ್ಟಿದ್ರು. ಎದಕ್ಕೆ ಕಟ್ಟಿದ್ರು? ಕಲ್ಯಾಣ ಅಂದ್ರೆ ಏನೂ ಅಲ್ಲ, ಬಾಗಿದ ತಲೆ ಮುಗಿದ ಕೈ ಒಳಗ ಜ್ಞಾನ, ಇದು ಕಲ್ಯಾಣ ಅಷ್ಟೆ. ಬಾಗಿದ ತಲೆ ಮುಗಿದ ಕೈ ಒಳಗ ಜ್ಞಾನ, ಇದು ಕಲ್ಯಾಣ. ಶರಣರು ಇಂಥ ಕಲ್ಯಾಣವನ್ನು ಕಟ್ಟಿದ್ರು. ನಮಗ ಕಲ್ಯಾಣ ಅಂದ್ರೆ ನಮ್ಮ ದೃಷ್ಟಿನ ಬೇರೆ ಐತಿ. ನಮಗ ಕಲ್ಯಾಣ ಅಂದ್ರೆ ಇವತ್ತು ಗುರುಗಳ ಹತ್ರ ಮಠಕ್ಕೆ ಬರ್ತೀವಿ, ಬಂದು ನಮಸ್ಕಾರ ಮಾಡದವ್ರ ಮಗನಿಗೆ ಕಲ್ಯಾಣ ಆಗ್ಬೇಕು ನೋಡಪ್ಪ ಅಂದ್ರೆ ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕು ಅಷ್ಟ, ನಮಗ್ ಮತ್ತೇನಿಲ್ಲ. ಕೇಳಿದ್ರು ಗುರುಗಳಿಗೆ ಏನ್ ಆಗ್ಬೇಕು? ಕಲ್ಯಾಣ ಆಗ್ಬೇಕು. ಕಲ್ಯಾಣ ಆಗ್ಬೇಕಂದ್ರೆ ಮದುವೆ ಆಗ್ಬೇಕು. ಬಂದು ಒಬ್ಬ ಹೆಣ್ಮಗಳು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳಲ್ಲಂತೆ, ಅಪ್ಪ ನನ್ನ ಮಗನಿಗೆ ಲಗ್ನ ಆಗಿ ಸುಖವಾಗಿರುವಂಗ ಆಶೀರ್ವಾದ ಮಾಡು. ಅವ್ರ ಗುರುಗಳಂದ್ರು ಸಾಧ್ಯ ಇಲ್ಲಿದು. ಲಗ್ನ ಆಗಿ ಸುಖವಾಗಿರುವಂಗ ಆಶೀರ್ವಾದ ಮಾಡಕ್ ಆಗೋದು ಇಲ್ಲ. ಲಗ್ನ ಆಗ್ಲಂತಾರ ಮಾಡ್ತೀನಿ, ಇಲ್ಲ ಸುಖವಾಗಿರ್ಲಂತಾರ ಮಾಡಿ, ಎರಡು ಕೂಡಿಸಿ ಮಾಡಕ್ ಆಗೋದಿಲ್ಲ ನನಗೆ. ಅವೆರಡು ಕೂಡುದು ಇಲ್ಲ. ಅವು ಇಲ್ಲ ಲಗ್ನ ಆಗ್ಲಂತಾರ ಒಂದು ಮಾಡಬಹುದು, ಇಲ್ಲ ಸುಖವಾಗಿರ್ಲಂತಾರ ಒಂದು ಮಾಡ. ಲಗ್ನ ಆಗಿ ಸುಖವಾಗಿರ್ಬೇಕನ್ನೋದು ನನಗೂ ಅನುಭವಕ್ಕೆ ಬಂದಿಲ್ಲ. ನಮಗ ಕಲ್ಯಾಣ ಅಂದ್ರೆ ಬರೀ ಮದುವೆ ಆಗೋದಷ್ಟೆ. ಅವರ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಅದೊಂದು ಆತ್ಮದ ಕಲ್ಯಾಣ, ಅದೊಂದು ವಿಶ್ವ ಕಲ್ಯಾಣ. ಯಾಕೆ 12ನೇ ಶತಮಾನದಲ್ಲಿ, ಯಾಕೆ ಶರಣರು 12ನೇ ಶತಮಾನಕ್ಕ ಅಲ್ಲಿಂದ ಎಲ್ಲೆಲ್ಲಿಂದ ದೂರದಿಂದ ಶರಣರು ಕಲ್ಯಾಣಕ್ಕೆ ಬಂದ್ರು? ಯಾಕೆ 12ನೇ ಶತಮಾನದಲ್ಲಿ ದೂರದಿಂದ ಶರಣರು ಕಲ್ಯಾಣಕ್ಕೆ ಬಂದರು? ಅಲ್ಲೇನು ಶಿಮ್ಲಾ, ಡಾರ್ಜಿಲಿಂಗ್, ಕುಲು, ಮನಾಲಿಗಳಂತ ಗಿರಿಧಾಮಗಳ ತಂಪಿತ್ತೇನು? ಅಲ್ಲಿ ಶಿಮ್ಲಾ, ಡಾರ್ಜಿಲಿಂಗ್, ಕಲ್ಯಾಣದೊಳಗೆ ಶಿಮ್ಲಾ, ಡಾರ್ಜಿಲಿಂಗ್, ಕುಲು, ಮನಾಲಿ ಅಂತ ಗಿರಿಧಾಮಗಳ ತಂಪಿರಲಿಲ್ಲ. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆನ್ನುವ ಮಾತಿನ ತಂಪಿತ್ತು, ಅದಕ್ಕೆ ಬಂದಿದ್ರಷ್ಟೇ. ಅಲ್ಲೇನು ಬೇಲೂರು, ಹಂಪೆ, ಹಳೆಬೀಡುಗಳಂಥ ದೇವಾಲಯಗಳಿದ್ದು ಏನ್ ನೋಡಾಕ್ ಹೋಗೋಣ ಅಂತ ಬಂದಿದ್ರಿ? ಏನೂ ಇಲ್ಲ. ಅವರು ದೇಹವೇ ದೇವಾಲಯ ಅನ್ನುವ ನ್ಯೂ ವೇ ಆಫ್ ಲೈಫ್ ಅಂಡ್ ನ್ಯೂ ವಿಷನ್ ಫಾರ್ ದಿಸ್ ಲೈಫ್, ಹೊಸ ಒಂದು ದೃಷ್ಟಿಕೋನವನ್ನು ಕೊಟ್ಟರು ಜೀವನಕ್ಕೆ. ದೇಹವೇ ದೇವಾಲಯ ಅನ್ನುವುದನ್ನು ತೋರಿಸಿಕೊಟ್ರು. ಏನು ಅಲ್ಲೇನು ಮೌಂಟ್ ಎವರೆಸ್ಟ್ ಇತ್ತ ಕಲ್ಯಾಣದೊಳಗ? ಏನೂ ಇರಲಿಲ್ಲ. ಆದ್ರೂ ಶರಣರು ಬಂದ್ರಲ್ಲ, ಅಲ್ಲಿ ಎಂಥೆಂಥವ್ರನ್ನ ಶರಣರು ಮಾಡಿದ್ರ ಬಸವಣ್ಣ. ಕಸ ಹೊಡೆಯವರು, ಬುಟ್ಟಿ ಹೊಲೆಯವರು, ಪಾದರಕ್ಷೆಗಳನ್ನು ಹೊಲೆಯವರು, ದನ ಕಾಯುವವರು. ದನ ಕಾಯುವ ತುರಗಾಹಿ ರಾಮಣ್ಣ ಅಂತಿದ್ದ, ದನ ಕಾಯ್ತಿದ್ದ. ಅವನ ಹತ್ತಿರಕ್ಕೆ ಹೋಗಿ ಬಸವಣ್ಣ ಅಂತಾನ, ನೀ ಬಾರೋ ಅನುಭವ ಮಂಟಪಕ್ಕೆ ಬಾ, ನೀ ದೇವ್ರಿದ್ದಂಗದಿ ಅಂದ. ಯಾರಿಗೆ? ದನ ಕಾಯಿ ಹುಡುಗ. ಅವ ಅಂತಾನ, ಯಪ್ಪ ನಾವ್ ಹೆಂಗ್ ದೇವ್ರಾಗ್ತೀವೋ, ನಾವು ದನ ಕಾಯೋರು ಅಂತ ತುರಗಾಹಿ ರಾಮಣ್ಣ ಅಂತ. ಅವಾಗ ಬಸವಣ್ಣ ಅಂತಾನ, ಏನು ನೀ ದನ ಕಾಯವಲ್ಲೋ ದೇವ್ರು ನೀನು, ಯಾಕಂದ್ರ ದೇವರಿಗೆ ನಿನಗೇನು ವ್ಯತ್ಯಾಸ ಇಲ್ಲ. ದೇವ್ರು ಜನ ಕಾಯ್ತಾನ, ನೀ ದನ ಕಾಯ್ತಿ, ಕಾಯವ್ರು ದೇವ್ರಾಗ್ತಾರ ಅಷ್ಟೇ ಅಂತ ಕರ್ಕೊಂಬಂದ ಅವನಿಗೆ. ಅಲ್ಲೇನು ಮೌಂಟ್ ಎವರೆಸ್ಟ್ ಇರಲಿಲ್ಲ. ಬಂದಂತ ಶರಣರನ್ನೇ ಸೇಂಟ್ ಎವರೆಸ್ಟ್ಗಳನ್ನೇ ನಿರ್ಮಾಣ ಮಾಡಿದ್ರು ಕಲ್ಯಾಣದಲ್ಲಿ. ಇದು ಕಲ್ಯಾಣ. ಏನು ಗಂಗಾ ನದಿ ಹರಿತಿತ್ತೇನಲ್ಲೇನಾದ್ರು?
ಹೋಗಿ ಅದ್ರೊಳಗ ಬಿದ್ದು ಪವಿತ್ರ ಆಗಬೇಕಂತ ತಿಳ್ಕೊಂಡು ಯಾವ ಗಂಗೆಯೂ ಹರಿದಿರ್ಲಿಲ್ಲ. ಮಿಂದು ಪೂಜಿಸಿ ನೆಂಬ ಸಂದೇಹಿ ಮಾನವನೇ ಕೇಳ, ಮೀಯದೆ ಮೀನು ಮೀಯದೆ ಮಸಳೆ, ನೀ ಮಿಂದು ನಿನ್ನ ಮನ ಮೀಯದನ್ನಕ್ಕರ. ಏನು ಗಂಗಾ ನದಿಯೊಳಗೆ ಹೋಗಿ ಮಿಂದು ಪವಿತ್ರ ಆಗಬೇಕಂತ ಯಾವ ಶರಣರು ಬರಲಿಲ್ಲ. ಯಾಕಂದ್ರೆ ಗಂಗೆಯೊಳಗ ಮಿಂದ್ರ ಗಂಗೆಯೊಳಗ ಮುಳುಗದ್ರ ಮನುಷ್ಯನ ಮೈಗೆ ಹತ್ತಿದ ಮೈಲಿಗೆ ಹೋಗಬಹುದೇ ಹೊರತು ಮನುಷ್ಯನ ಮನಸ್ಸಿಗೆ ಹತ್ತಿದ ಮೈಲಿಗೆ ಹೋಗಬೇಕಾದ್ರ ಗಂಗೆಯೊಳಗಲ್ಲ, ವಚನ ಗಂಗೆಯಲ್ಲಿ ಮಿಂದಬೇಕು, ಅದರೊಳಗೆ ಮೀಯಬೇಕನ್ನೋದು ಶರಣ. ಉತ್ತರಮೇ ಗಂಗಾ, ದಕ್ಷಿಣಮೇ ವಚನ ಗಂಗಾ. ಇದು ಶರಣ ಸಾಹಿತ್ಯ, ಇದು ಶರಣರ ಜೀವನ, ಇದು ಕಲ್ಯಾಣ. ಏನ ಅದ್ಭುತ. ಅವ್ರೇನ್ ಅವಾಗ ಇಂಟರ್ನೆಟ್ ಇತ್ತ, ಗೂಗಲ್ ಇತ್ತ, ಏನು ಟ್ವಿಟ್ಟರ್ ಇತ್ತ, ಎಲ್ಲಿ ಅಫ್ಘಾನಿಸ್ತಾನದಿಂದ ಬಂದ್ರಲ್ಲ. ಏನು ಫೇಸ್ಬುಕ್ ಇತ್ತ, ಏನೂ ಇರಲಿಲ್ಲ. ಫೇಸ್ಬುಕ್ ಇರಲಿಲ್ಲ, ಆದ್ರೆ ಬಸವಣ್ಣನವರಿಗೆ ಫೇಸ್ ವ್ಯಾಲ್ಯೂ ಇತ್ತು, ಅದಕ್ಕೆ ಬಂದಿದ್ದರು. ಫೇಸ್ಬುಕ್ ಇರಲಿಲ್ಲ. ನಮಗ ಫೇಸ್ಬುಕ್ ಐತಿ, ಫೇಸ್ ವ್ಯಾಲ್ಯೂನ ಕಳ್ಕೊಂಡ್ಬಿಟ್ಟಿವಿ ನಾವಷ್ಟೆ. ಏನು ಕಲ್ಯಾಣ ಕಟ್ಟಿದ್ರು, ಸುಮ್ಮನೆ ಒಂದಿಷ್ಟು ಜ್ಞಾನದಿಂದ ಕಲ್ಯಾಣ ಕಟ್ಟಿದ್ರು ಶರಣರು. ಬೇಕಲ್ಲ ಜ್ಞಾನಕ್ಕಾಗಿ ಮನುಷ್ಯ ಅಷ್ಟು ಹಾತೊರಿತಾನೆ. ನ್ಯೂಟನ್ ಇದ್ದ, ನ್ಯೂಟನ್ ಎಷ್ಟು ದೊಡ್ಡ ಜ್ಞಾನಿ, ಚಲನೆಯ ನಿಯಮಗಳನ್ನ ಕೊಟ್ಟ ಜಗತ್ತಿಗೆ. ಅವನಿಗೆ ಯಾರೋ ಬಹಳ ಹೊಗಳಿದ್ರಂತ ನ್ಯೂಟನ್ನನಿಗೆ ಬಹಳ ಹೊಗಳಿದ್ರು. ಹೊಗಳದ ಮೇಲೆ ಸನ್ಮಾನ ಸಮಾರಂಭ ಮುಗಿತು. ನ್ಯೂಟನ್ನನಿಗೆ ಹೊಗಳಿದ್ರು, ಬಹಳ ದೊಡ್ಡ ಜ್ಞಾನಿಗಳಿವರು, ಇವರು ಬಹಳ ದೊಡ್ಡ ವಿಜ್ಞಾನಿಗಳಿವರು. ನ್ಯೂಟನ್ನನ ಭಾಷಣ ಬಂತು. ನ್ಯೂಟನ್ ಹೇಳಿದ್ನಂತ, ಇವರೇನಿಷ್ಟು ನನಗಿಷ್ಟೊತ್ತಿನ ಹೊಗಳ್ಯಾರಲ್ಲ, ಬಹಳ ದೊಡ್ಡ ವಿಜ್ಞಾನಿ, ಬಹಳ ದೊಡ್ಡ ಜ್ಞಾನಿ ಅಂತ ನನಗೇನು ಹೊಗಳ್ಯಾರಲ್ಲ, ನಾ ಅಷ್ಟೇನಲ್ಲ. ಐ ಆಮ್ ಜಸ್ಟ್ ಎ ಚೈಲ್ಡ್ ಪಿಕ್ಕಿಂಗ್ ಪೆಬಲ್ಸ್ ಆನ್ ದಿ ಸೀ ಶೋರ್ ಆಫ್ ದಿ ನಾಲೆಜ್. ನಾನೇನಷ್ಟು ಜ್ಞಾನಿ ಅಲ್ಲ, ಸುಮ್ಮನೆ ಜ್ಞಾನ ಸಮುದ್ರದ ದಂಡೆಯಲ್ಲಿ ಸುಮ್ಮನೆ ಬೆಣಚು ಕಲ್ಲುಗಳನ್ನಾಯುವ ಜ್ಞಾನವನ್ನ ಹಂಬಲಿಸಿದ ಶಿಶು ನಾನಷ್ಟೆ. ಜ್ಞಾನ ಅಂತಷ್ಟು ತಿಳ್ಕೊಂಡವರು ಸಹಿತ ನಾನು ತಿಳ್ಕೊಂಡಿಲ್ಲ ಅನ್ನುವಂಥ ಜ್ಞಾನಕ್ಕಷ್ಟು ಬೆಲೆ ಜಗತ್ತಿನಲ್ಲಿ. ಮನೆಯಾಗೆಲ್ಲ ನಾವೇನಾದ್ರೂ ಇಡಬೇಕಾಗಿದ್ರೆ ಪುಸ್ತಕಗಳನ್ನು ಇಡಬೇಕು. ಅಂಬೇಡ್ಕರ್ ಅವರೊಂದು ಚಲೋ ಮಾತು ಬರೀತಾರೆ, ನನ್ನ ಹತ್ರ 2 ರೂಪಾಯಿ ಇತ್ರ ನಾ 1 ರೂಪಾಯಿದು ಆಹಾರ ಖರೀದಿ ಮಾಡ್ತೀನಿ, 1 ರೂಪಾಯಿದು ಪುಸ್ತಕ ಖರೀದಿ ಮಾಡ್ತೀನಿ. ಎಷ್ಟು ದೊಡ್ಡ ಮಾತು. ನನ್ನ ಹತ್ರ 2 ರೂಪಾಯಿ ಇದ್ರ 1 ರೂಪಾಯಿದು ಪುಸ್ತಕ ಖರೀದಿ ಮಾಡ್ತೀನಿ, 1 ರೂಪಾಯಿದ ಆಹಾರದ ಖರೀದಿ ಮಾಡ್ತೀನಿ, 2 ರೂಪಾಯಿ ಕೊಟ್ಟು ಪುಸ್ತಕ ತಗೊಂತೀನಿ. ಯಾಕಂದ್ರ 1 ರೂಪಾಯಿ ಕೊಟ್ಟ ಖರೀದಿ ಮಾಡಿದ ಆಹಾರ ನನ್ನನ್ನ ಜೀವಂತವಾಗಿ ಇಟ್ರ 1 ರೂಪಾಯಿ ಕೊಟ್ಟ ತಗೊಂಡ ಪುಸ್ತಕ ನನಗೆ ಹೇಗೆ ಜೀವಿಸಬೇಕು ಅಂತ ಕಲಿಸ್ತದೆ. ಇದು ಜ್ಞಾನ ಕೊಟ್ಟು ಕಲಿಸುವ ಮಾತು. ಅದಕ್ಕೆ ಮನ್ಯಾಗ ಏನಾದ್ರೂ ಇಡಬೇಕಾಗಿದ್ರ ಪುಸ್ತಕಗಳಿರ್ಬೇಕು ಮನ್ಯಾಗ. ನಮ್ಮ ಮನ್ಯಾಗ ಹೋದ್ರೆ ಏನು ಸಿಗುದಿಲ್ಲ ನಮಗ್. ಅದೇ ಒಂದು 30-40 ಸೈಟ, ಆ ಡೈನಿಂಗ್ ಹಾಲ್ನಾಗ ಒಂದು ಟಿವಿ, ಆ ಟಿವಿ ಮೇಲೆ ಒಂದು ಫೋಟೋ. ಅದು ಏನು ಫೋಟೋ? ಅವ್ರ ಮನ್ಯಾನವ್ರ ಹೆಗಲ ಮೇಲೆ ಕೈ ಹಾಕಿದ್ದೊಂದು ಫೋಟೋ ಇರ್ತದಷ್ಟೆ. ಅದ ಫೋಟೋನ ಎಲ್ಲರ ವ್ಯಾಟ್ಸಪ್ಪಿಗೆ ಬಿಡ್ತಿರ್ತಾನವ, ಹೆಂಗ್ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ನೋಡನ್. ಇಷ್ಟು ಬಿಟ್ರೆ ಏನು ಇರುದಿಲ್ಲ ನಮ್ಮ ಮನ್ಯಾಗ. ಒಂದು ಪುಸ್ತಕ. ಹಿಂದ ನಿಮ್ಮ ಗದಗಿನ ಪೂಜ್ಯರಿದ್ರಲ್ಲ ತೋಂಟದಾರ್ಯಪ್ಪಗಳು, ಅವರಷ್ಟು ಪುಸ್ತಕಗಳ ಬಗ್ಗೆ ಪ್ರೇಮ ಅವರಿಗೆ. ಅವ್ರು ಹೇಳ್ತಿದ್ರು ಪುಸ್ತಕಗಳ ಇಡುವುದು ಎಷ್ಟು. ಈಗ ನಿಮಗ ಅವರ ಮಠದಲ್ಲಿ ಎಷ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು ಅವರು. ಸಂಸಾರಿಗಳಿಗೆ ನಿಮಗೊಂದು ಅಪೇಕ್ಷೆ ಇರ್ತೈತಿ, ಏನು ಅಂದ್ರೆ ಮಗ ಆತು. ಮಗ ಆದ್ರ ನಿಮಗೆಷ್ಟು ಸಂತೋಷ ಆಗ್ತೈತಿ. ಸಂಸಾರಿಗಳಿಗೆ ಪುತ್ರೋತ್ಸವ ಎಷ್ಟು ಸಂತೋಷ ಕೊಡ್ತೈತೋ, ಸನ್ಯಾಸಿಗಳಿಗೆ ಪುಸ್ತಕೋತ್ಸವ ಅಷ್ಟು ಸಂತೋಷ ಕೊಡ್ತೈತಿ. ಸಂಸಾರಿಗೆ ಪುತ್ರೋತ್ಸವ, ಸನ್ಯಾಸಿಗೆ ಪುಸ್ತಕೋತ್ಸವ ಅಂತ ಹೇಳಿದ್ರು. ಅದಕ್ಕೆ ಪುಸ್ತಕಗಳಿಂದ ಜ್ಞಾನ ಬರ್ತದೆ. ಮನ್ಯಾಗ ಏನಾದ್ರೂ ಇದ್ರೆ ಒಂದು ಚಲೋ ಪುಸ್ತಕ ಇಡುವುದನ್ನು ಕಲಿಬೇಕು. ಜ್ಞಾನ ಯಾವ ಮೂಲೆಗಳಿಂದ ಬರ್ತದೆ ಅದನ್ನು ಸ್ವೀಕಾರ ಮಾಡುವುದನ್ನು ಕಲಿಬೇಕು. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ವೇ. ದಶ ದಿಕ್ಕುಗಳಿಂದ ಒಳ್ಳೆಯ ವಿಚಾರಗಳು ಎನ್ನ ಹೃದಯದ ಆಳಕ್ಕೆ ಹರಿದು ಬರಲಿ ಭಗವಂತನೇ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಂಗಳೆಂ ಕೇಳುತ್ತಂ.
ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದೆಂ ನೋಡುತ್ತಂ ಕೆಲವಂ ಸಜ್ಜನ ಸಂಗದೆಂದರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಏನು ಕಲಿಬೇಕಲ್ಲ ಮನುಷ್ಯ ಜೀವನದಲ್ಲಿ, ಒಳ್ಳೆಯದು ಎಲ್ಲಿ ಸಿಗುತ್ತದ ಅಲ್ಲಿ ಕಲಿಯುವ ಮನಸ್ಸು ಬೇಕು ನಮಗಷ್ಟೆ. ಏನು ಕೋಗಿಲೆಗೆ ಹಾಡೋದು ಯಾರಾದರೂ ಏನು ಇಂಡಿಯನ್ ಐಡಲ್ನಾಗ ಹೋಗಿ ಬಂದಿತ್ತೇನು, ಲಿಟಲ್ ಚಾಂಪ್ಸ್ಗೆ ಹೋಗಿತ್ತೇನು, ಏನು ಮ್ಯೂಸಿಕ್ ಸ್ಕೂಲ್ನಾಗ ಕಲ್ತೈತೇನು ಕೋಗಿಲೆ ಹಾಡೋದು? ಮೀನು ಈಜುವುದನ್ನು ಎಲ್ಲಿ ಸ್ವಿಮ್ಮಿಂಗ್ ಪೂಲ್ನಾಗ ಕಲ್ತೈತೇನು? ನವಿಲಿಗೆ ನರ್ತನೆ ಮಾಡುವುದು ಯಾವುದು ಡಾನ್ಸ್ ಕ್ಲಾಸಿಗೆ ಹೋಗಿ ಕಲ್ತೈತೇನು? ನಿಸರ್ಗ ಕಲಿಸ್ತೈತಿ, ನಿಸರ್ಗ ಕಲಿತೈತೆ, ನಿಸರ್ಗ ಕಲಿಸ್ತೈತಿ. ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರೆ ಈ ವಿಶ್ವವೇ ಗುರು ಆಗ್ತೈತಿ, ನಾನೇ ಶಿಷ್ಯನಾಗ್ತೇನೆ. ಕಲಿಯುವ ಮನಸ್ಸು ಬೇಕಷ್ಟೆ. ಕಲಿಯುವ ಮನಸ್ಸಿದ್ರೆ ವಿಶ್ವವೇ ಗುರು. ಆ ಗುರುಗಳು ಈ ಗುರುಗಳಂತ ಇಲ್ಲವೇ ಇಲ್ಲ ಪ್ರಶ್ನೆ. ಏನು ನೋಡ್ತಾನೆ ಅದರಿಂದ ಕಲಿಯಕ್ಕೆ ಶುರು ಮಾಡ್ತಾನೆ ಮನುಷ್ಯ, ಏನು ಕೇಳ್ತಾನೆ ಅದರಿಂದ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಕಲಿಯುವ ಮನಸ್ಸು ಬೇಕಾಗ್ತದ ಮನುಷ್ಯನಿಗಷ್ಟೆ. ಈಗ ನೀವು ಮನ್ಯಾಗ ತಾಯಂದಿರದಿರಿ, ನೀವು ಕುಕ್ಕರ್ ನೋಡಿರಿಲ್ಲ ಎಲ್ಲರೂ ಮನ್ಯಾಗ. ಕುಕ್ಕರ್ ನೋಡಿದ್ರೆ ಒಂದು ಕಲಿಬಹುದು ಮನುಷ್ಯ. ಏನು ಕಲಿತಾನಂದ್ರ, ಯಾರು ನಮ್ಮ ತೆಳಗ ಬೆಂಕಿ ಹಚ್ಚಿದ್ರು ಸೀಟಿ ಹೊಡ್ಕೊಂತಿರ್ಬೇಕಪ್ಪ ಅಂತ ಕುಕ್ಕರ್ ನೋಡಿ ಕಲಿ ಮನುಷ್ಯ. ಈಗ ನೀವು ತಾಯಂದಿರದಿರಿ, ಈಗ ಮಿಕ್ಸರ್ ಇರ್ತೈತಿಲ್ಲ ಮನ್ಯಾಗ, ನೀವು ಮನ್ಯಾಗ ಆ ಕಡೆ ಪಡಸಾಲಾಗಿಂದ ನಿಮ್ಮ ಅತ್ತಿಗೆ ನೋಡಿ ತಲಿ ಬಿಸಿಯಾಗಿ ಅಕ್ಕಿನ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಹಾಕದಂಗ ಆಗತ್ತೆ ನೋಡೋಣ ಅಂತಿರಿಲ್ ನೀವು. ನಮ್ಮ ಅತ್ತಿಗೆ ನೋಡಿದ್ರೆ ನನಗೆ ಹೊಟ್ಟೆ ಖಾರ ಕಲಸ್ದಂಗ ಆಗ್ತೈತಿ ಅನ್ಕೋ ಅಂತ ಬರ್ತಿರ್ತೀರಿ. ಮುಂದೆ ಮಿಕ್ಸರ್ ಇರ್ತೈತಿ ನೋಡಿರಿಲ್ ನೀವು. ಆ ಮಿಕ್ಸರ್ ಅಂತಿರ್ತೀವಿ, ಅಲ್ಲ ನಮ್ಮ ಒಳಗ ನಮ್ಮ ಹೊಟ್ಯಾಗ ಹಸೆ ಮೆಣಸಿಕಾಯಿ ಹಾಕಿರಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಕತ್ತಿಲ್ಲ ನಾವು. ಅದಕ್ಕೆ ಯಾರು ನಮ್ಮ ಹೊಟ್ಯಾಗ ಖಾರ ಹಾಕಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ನಮಗ್ ಮಿಕ್ಸರ್ ಕಲ್ಸಿಲ್ಲ ನನ್ ಮನ್ಯಾಗ. ಹೇಳಿ ಏನು ನೋಡ್ತೀವಿ ಅದು ಕಲಿಸ್ತೈತಿ. ಕಲಿಯುವ ಮನಸ್ಸಿದ್ರ ವಿಶ್ವವೇ ಗುರು ಮನುಷ್ಯನಿಗೆ ಅಷ್ಟೆ. ಕಲಿಯುವ ಮನಸ್ಸು ಬೇಕು. ಕೆಲವೊಮ್ಮೆ ಬಲ್ಲವರಿಂದ ಕಲ್ತು. ಬಲ್ಲವರು ಯಾರು? ಯಾರ ಮೈ, ಯಾರ ಮನಸ್ಸ, ಯಾರ ಮಾತು, ಮೈ ಮಾತು ಮನಸ್ಸ ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರೇ ಬಲ್ಲವರಷ್ಟೆ. ಇದಕ್ಕಿಂತ ದೊಡ್ಡದೇನು ಇಲ್ಲ. ಅವ್ರ ಕಾವಿ ಹಾಕಿರ್ಬೇಕು, ಇನ್ನೊಂದು ಬಟ್ಟೆ ಹಾಕಿರ್ಬೇಕಂತಿಲ್ಲ. ಅವ್ರ ಲಗ್ನ ಆಗಿರ್ಬೇಕು, ಲಗ್ನ ಆಗಿರಬಾರ್ದಂತಿಲ್ಲ. ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮಾತು ಹೊಲಸಾಗಿಲ್ಲ, ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಬಲ್ಲವರಷ್ಟೆ. ಅಂಥವ್ರ ಹತ್ರ ಇರು. ಕೆಲವೊಮ್ಮೆ ಬಲ್ಲವರಿಂದ ಕಲ್ತು. ಈಗ ಮಗ ಇರ್ತಾನ, ತಂದೆ ತಾಯಿನೇ ಬಲ್ಲವ್ರು ಅವನಿಗಷ್ಟೆ. ನಾವೇನು ಕಲಿಸೋದು ಹೇಳ್ರಿ ಮಕ್ಕಳಿಗೆ? ನಾನು ಈಗ ಒಬ್ಬ ತಂದಿರ್ತಾನ, ನೀವೊಂದು ಟೇಬಲ್ ಇರ್ತದ, ಟೇಬಲ್ ಮೇಲೆ ನೀವು ಬಹಳ ಮಂದಿ ಕ್ರಿಕೆಟಿಗರ ಫೋಟೋ ಇಡ್ರಿ, ಸಿನಿಮಾ ಸ್ಟಾರ್ಗಳ ಫೋಟೋ ಇಡ್ರಿ. ಫೋಟೋ ಇಟ್ಟು ನಿಂದು ಒಂದು ಫೋಟೋ ಇಡು ಅದರ ಮೇಲೆ. ಮಗನಿಗೆ ಹೇಳು, ಇಷ್ಟು ಫೋಟೋ ಇಟ್ಟಿನಲ್ಲಪ್ಪ, ಇದ್ರಾಗ ನಿನ್ನ ಹೀರೋ ಯಾರು ಹುಡುಕು ಅಂತಂದ್ರ ಅವ ಒಂದು ಫೋಟೋ ಮಾತ್ರ ದೇವರಾಣಿ ಮಾಡಿದ್ರು ಮುಟ್ಟುದಲ್ಲ ಅವ, ನಿನ್ನ ಫೋಟೋ. ಉಳ್ದಾಗ ಯಾವಾದರ ಒಂದು ಆಯ್ಕೆ ಮಾಡ್ಕೊಂಡಿರ್ತಾನ. ಅಲ್ಲ, ಒಂದು ಕ್ಷಣ ವಿಚಾರ ಮಾಡುವ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನಾನು ಹೀರೋ ಆಗದೆ ಇದ್ರ ತಂದೆ ಅನ್ನುವ ಪದಕ್ಕ, ತಾಯಿ ಅನ್ನುವ ಪದಕ್ಕ ಅರ್ಥವೇ ಕಳ್ಕೊಂಡು ಬಿಡ್ತೈತೆ ಅಷ್ಟೆ. ಇರದೇ ಹೋದ್ರೆ ತಂದೆ ತಾಯಿ ಅನ್ನೋದು ಬಿಸ್ಕೆಟ್ ತಯಾರು ಮಾಡುವ, ಮೊಬೈಲ್ ತಯಾರು ಮಾಡುವ ಕಂಪನಿಗಳಿದ್ದಂಗೆ ಇವು ಮಕ್ಕಳು ತಯಾರು ಮಾಡುವ ಫ್ಯಾಕ್ಟ್ರಿಗಳಾಗಿ ಬಿಡ್ತಾರ ಅಷ್ಟೇ. ಇರದೇ ಇದ್ರೆ ಆ ಪದಕ್ಕೆ ವ್ಯಾಲ್ಯೂ ಇಲ್ಲ. ನೀವು ನೋಡಿ, ಒಬ್ಬ ತಂದೆ ಇರ್ತಾನ ಮನ್ಯಾಗ, ಮಗನಿಗೆ ಏನು ಕಲಿಸಬೇಕಾಗ್ತದೆ? ನಾವು ಹೊಲ ಮಾಡೀನ್ರಿ, ಮನಿ ಮಾಡೀನ್ರಿ, ಇಷ್ಟೆಲ್ಲ ಆಸ್ತಿ ಬಿಟ್ಟು ಹೋಗಿನಿ ಅಂತ ನಾವು ಅಂತೀವಿ. ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ. ನೀ ಹೆಂಗಿದ್ರು ಬಿಡಿಸ್ಕೊಂತಾನ, ಒಂದ್ ದಿವ್ಸ ಕಡೆಗೆ ಹೆಬ್ಬಟ್ರ ಒತ್ತಿಸ್ಕೊಂತಾನ ICUದಾಗ ಇದ್ದಾಗಾರ. ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ, ಆದರ್ಶ ಕೊಟ್ಟು ಹೋದವ ತಂದೆ ಆಗ್ತಾನಷ್ಟೆ. ಆಸ್ತಿ ಬಿಟ್ಟು ಹೋದವನ ತಂದೆ ಆಗೋದಿಲ್ಲ, ಆದರ್ಶವನ್ನು ಕೊಟ್ಟು ಹೋದವನ ತಂದೆ ಆಗ್ತಾನೆ. ಕೆಲವೊಮ್ಮೆ ಬಲ್ಲವರಿಂದ ಕಲ್ತು. ಕಲಿಬೇಕಾಗತ್ತಲ್ಲ. ನಾವೇನು ಕಲಿಸ್ತೀವಿ? ಅವು ಹುಡುಗರು ಆಡ್ತಿರ್ತಾವ, ಇವ ಹೋಗಿ ಹೊರಗೆ ಕಟ್ಟಿ ಮೇಲೆ ಗೆಳೆಯರು ಕೂಡ ಕುಂತ ಈಗ ಚುಟ್ಟ ಹಚ್ಕೊಂಡ್ ಹೋಗಂತ ಕಳಿಸ್ತಾನ ಅವ್ ನಿಮ್ಮ ಮಗನಿಗೆ. ಅವ ಆಡ್ತಿರ್ತಾವ ಮಕ್ಕಳವ್. ಇವ ಚುಟ್ಟ ಹಚ್ಕೊಂಬರಕ್ ಅಲ್ಲಿಗೆ ಹೋಗಕ್ ಅಡಿಗೆ ಮನೆ ಅರ್ಧ ಕಿಲೋಮೀಟರ್ ಇರ್ತೈತದ ಹಿಂದ್. ಹೋಗಿ ಚುಟ್ಟ ಹಚ್ಕೊಂಡು ಪಡಸಾಲಿಗೆ ಬರ್ತಾನ, ಆರ್ತೈತದ. ಮತ್ತ ಹೋಗ್ತಾನ, ಅವು ಅಡಿಗೆ ಮಾಡ್ತಿರ್ತಾಳ, ಒಲಿಗೆ ಹಚ್ಕೊಂತಾನ, ಪಡಸಾಲಿಗೆ ಬರದ್ರಾಗ ಮತ್ತ ಆರ್ತೈತದ. ಮತ್ತ ಹೋಗ್ತಾನ, ಮತ್ ಹಚ್ಕೊಂಡ್ ಬರ್ತಾನ, ಅಡಿಗೆ ಮನಿ ಪಡಸಾಲಿಗೆ ಬರದ್ರಾಗ ಆರ್ತಿತ್ತು. ಒಂದು ಜುರ್ಕಿ ಜಗ್ಗೆ ಕೊಟ್ಟವ್ರ ಅಪ್ಪಗ. ಅವ ಆಡಕ್ ಕುಂತ,
ಅವಾಗ ಮಗನಿಗೆ ಬುದ್ಧಿವಾದ ಹೇಳಕತ್ತಾನ, ನಿಮಗೆ ಏನು ಗೊತ್ತೈತಿ, ಬರೀ ಆಟ ಆಟ ಅಂತೀರಿ, ಜೀವನಂದ್ ಏನ್ರ ಗೊತ್ತೈತೇನ್ ನಿಮಗ್? ಅವ ಮಗ ಮನಸ್ನಾಗ ಅಂತಿರ್ತಾನ, ಅಲ್ಲೇ ಪಡಸಲೆಗ ಗೊತ್ತಾಗೈತೆ ನನಗ್ ಜೀವನಂದ್ರಿ. ನೀ ಏನ್ ಹೇಳೋದು ಬೇಡ, ಪಡಸಲೆಗ ಯಾವಾಗ ಒಂದು ಜುರ್ಕಿ ತಗೊಂಡಿದ್ದೆ ಅವಾಗ ಗೊತ್ತಾಗೈತೆ. ಏನು ಕಲಿಸೋದು ನಾವು ಮಕ್ಕಳಿಗೆ? ಚಲೋದು ಕೊಟ್ಟು ಹೋಗಬೇಕು. ಆಸ್ತಿ ಕೊಟ್ಟವನಲ್ಲ, ಆ ಆಸ್ತಿ ಬಿಟ್ಟು ಹೋದವನಲ್ಲ, ಆದರ್ಶವನ್ನು ಕೊಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳೆಂ ಕೇಳುತ್ತಂ, ಕೆಲವು ಶಾಸ್ತ್ರದ ಮಾತುಗಳಿಂದ ಕೇಳುವುದು. ಶಾಸ್ತ್ರ ಅಂದ್ರ ಹೀಗ ನಡಿಬೇಕು, ಹೀಗ ನುಡಿಬೇಕು, ಹೀಗೆ ಉಣಬೇಕು ಅಂತ ಕಲಿಸುವುದು. ಶಾಸ್ತ್ರ ಅಂದ್ರ ಡೂಸ್ ಅಂಡ್ ಡೋಂಟ್ಸ್, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಕಲಿಸುವುದು ಶಾಸ್ತ್ರ. ನೀವು ನೋಡಿ, ಮನುಷ್ಯಗ ಹೇಳ್ಯಾರ ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಯಾರಿಗೆ ಹೇಳ್ಯಾರ? ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಏನು ಕಳಿಸ್ಯಾರಂದ್ರೆ ಏನಾದರೂ ಆಗು ಮೊದಲು ಮಾನವನಾಗು, ಮೊದಲು ಹುಲಿಯಾಗ, ನೀ ಏನಾದರೂ ಆಗು ಮೊದಲು ಹುಲಿಯಾಗು ಅಂತ ಯಾವ್ದಾರ ಹುಲಿಗೆ ಹೇಳ್ಯಾರ? ನೀ ಏನಾದರೂ ಆಗು ಮೊದಲು ಆಕಳಾಗು ಅಂತ ಯಾರಿಗಾರ ಹೇಳ್ಯಾರ? ನೀ ಏನಾದರೂ ಆಗು ಮೊದಲು ಎಮ್ಮೆ ಆಗು ಅಂತ ಯಾರಿಗಾರ ಹೇಳ್ಯಾರ? ಏನಾದರೂ ಆಗು ಮೊದಲು ಮಾನವನಾಗು ಅಂತ ಇವನಿಗೆ ಯಾಕೆ ಕಲಿಸ್ಬೇಕು ಹೇಳಿ? ಯಾವನೊಬ್ಬ ಪುಸ್ತಕ ಬರ್ದನಂತ, ನೀ ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಅದು ಪುಸ್ತಕ ಬರೆದಿದ್ದ, ಒಟ್ಟ ಅದು ಮಾರಾಟನೇ ಆಗ್ಲಿಲ್ಲ. ಅದು ಅದ್ರಾಗ ಒಂದು ಅಕ್ಷರ ತಪ್ಪಾಗಿತ್ತಂತ. ಅವ ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಮಾವನಾಗು ಅಂತ ಬರೆದು ಬಿಟ್ಟಿದ್ದವ. ಏನಾದರೂ ಆಗು ಮೊದಲು ಮಾನವನಾಗು ಅಂತ ಯಾವುದಕ್ಕೂ ಹೇಳಿಲ್ಲ. ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗು ಹಕ್ಕಿ ಆಗು, ಮಾನವನಾಗು ಅಂತ ಇವನಿಗೆ ಯಾಕೆ ಕಲಿಸಿದ್ರು ಅಂದ್ರ, ಇವ ಮನುಷ್ಯ ಕಂಡಂಗ್ ಕಾಣ್ತಾನ, ಆದ್ರ ಮನುಷ್ಯರಂಗಿಲ್ಲ ಅಷ್ಟೇ. ಕೆಲವಂ ಶಾಸ್ತ್ರಂಗಳೆಂ ಕೇಳುದು, ಕೆಲವಂ ಮಾಳ್ಪವರಿಂದ ಕಂಡು. ಕೆಲವು ಮಾಡೋರು ನೋಡಿ ಕಲಿಬೇಕಲ್ಲ. ಎಲ್ಲಾನು ನಾನೇ ಮಾಡ್ತೀನಂದ್ರೆ ಹೆಂಗಾಗ್ತೈತಿ? ಈಗ ಒಬ್ಬ ರೈತ ಇರ್ತಾನ, ಹೊಲ ಬಿತ್ತಿರ್ತಾನ, ಅವ್ರ ಅಪ್ಪ ಬಿತ್ತದ ನೋಡಿ ಮಗ ಕಲಿತಾನ. ಗಡಿಗೆ ಮಾಡೋರು ನೋಡಿ ಗಡಿಗೆ ಮಾಡೋದು ಕಲಿತಾನ. ಎಲ್ಲಾನು ಓದೇ ತಿಳ್ಕೊಬೇಕಂದ್ರೆ ಆಗ್ತೈತೇನು? ಈ ಪಾದರಕ್ಷೆ ಹೊಲಿಯವ್ರು ಇರ್ತಾರ, ಅಪ್ಪ ಹೊಲಿತಿದ್ನಂದ್ರ ಮಗ ಹೊಲಿಯೋದು ಕಲಿತಾನ. ಎಲ್ಲದು ಓದಿ ತಿಳ್ಕೊಂತೀವಂತಿಲ್ಲ, ಕೆಲವೊಂದು ಮಾಡುವುದನ್ನು ನೋಡಿ ಕಲಿಬೇಕಾಗ್ತದೆ. ಕೆಲವು ಮಾಳ್ಪವರಿಂದ ಕಂಡು. ಈಗ ಅಡಿಗೆ ಮಾಡೋದಿರ್ತೈತಿ, ತಾಯಂದ್ರೆ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕ್ಕಾಗತ್ತಾನ, ತಾಯಿ ಮಾಡಿದ್ದು ನೋಡಿ ಕಲಿಬೇಕಾಗ್ತೈತಿ. ಒಬ್ಬ ಹುಡುಗಿ ಬಹಳ ಓದಿತ್ತದು, ಅದಕ್ಕೆ ಅಡಿಗೆ ಮಾಡಕ್ ಕಲ್ತಿದ್ದಿಲ್ಲ. ಅದು ಅವ್ರ ಅತ್ತೆ ಹೇಳದ್ಲಂತೀಗ, ನೋಡವ್ವ ಚಪಾತಿ ಮಾಡು, ನಾ ಗುಡಿಗೆ ಹೋಗಿ ಬರ್ತೀನಂತ. ಅವ್ರ ಅತ್ತೆ ಗುಡಿಗೆ ಹೋದ್ಲು. ಆಕಿ ಗುಡಿಗೆ ಹೋಗಿ ಬರೋದ್ರೊಳಗ ಈಕಿ ಹಿಟ್ಟು ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಕೋಲ್ಯಾಗಿಟ್ಟು ಅದ್ರ ಮೇಲೆ ಒಂದು ಗಂಟೆ ಇಟ್ಟಿದ್ಲು. ಅವ್ರ ಅತ್ತಿ ಬಂದು, ಇದೇನ್ ಮಾಡಕತ್ತಿ ಬೇ ಅಂತ. ಚಪಾತಿ ಮಾಡಕತ್ತೀನಿ ಅತ್ತಿ. ಅಲ್ಲಿ ಇಲ್ಯಾಕೆ ಹಿಂಗೆ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲ್ಯಾಗಿಟ್ಟು ಗಂಟೆ ಇಟ್ಟಿಲ್ಲ ಅದ್ರ ಮೇಲೆ? ಇಲ್ಲ, ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡ್ಬೇಕಂತ ಬರ್ದಾರ, ಅದಕ್ಕ ಗಂಟೆ ಇಟ್ಟಿನ ಅದ್ರ ಮೇಲೆ. ಹಿಂಗ ಪುಸ್ತಕ ನೋಡಿನೇ ಎಲ್ಲ ಜ್ಞಾನ ಬರ್ತೈತೆ ಅನ್ನೋ. ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ. ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದೆಂ ನೋಡುತ್ತ. ಕೆಲವು ಬರೇ ಹಾಗೆ ಬರುವುದಿಲ್ಲ, ಕೆಲವು ಜ್ಞಾನದಿಂದ ನೋಡ್ಬೇಕಾಗ್ತೈತೆ ಅಷ್ಟೆ. ಈಗ ದೊಡ್ಡವರು ಮಾಡ್ಯಾರ, ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು?
ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತು ಅನ್ನಕ್ಕೆ ಚಾಚಬಾರದು. ನೀನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು. ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಅವ್ರು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಪಬ್ಲಿಕ್ ಸರ್ವೆಂಟ್ ತಾನೆ. ನಮ್ಮೂರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಶಬಾಷ್. ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ MLAಗಳು MP ಗಳು ಪಬ್ಲಿಕ್ ಸರ್ವೆಂಟಾ ಪಬ್ಲಿಕ್ ಓನರ? ಮತ್ತೆ ಯಾಕೆ ನೀವು ಓನರ್ ತರ ನೋಡ್ತೀರಿ? ಸ್ವಲ್ಪ ಬದಲಾಯಿಸ್ಕೊಳ್ರಪ್ಪ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಒಂದು ಚಿಂತನೆಯ ದಿಕ್ಕು ಬದಲಾಗ್ಲಿ. ಎಲ್ಲಿವರೆಗೂ ನಾವು ಓನರ್ ತರ ಕಾಣೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಆಗಿರೋ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನೀವು ಕೆಳಗಿರೋರು, ನಾನು ಮೇಲಕ್ಕಿರೋನು. ನೆನ್ಪಿಟ್ಕೊಳ್ಳಿ, ರಾಜಪ್ರಭುತ್ವದಲ್ಲಿ ಮಾತ್ರ ರಾಜ ಮೇಲಕ್ಕಿರೋನು, ಪ್ರಜೆಗಳು ಕೆಳಕ್ಕಿರೋರು. ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳು ಮೇಲೆ, ರಾಜ ಕೆಳಕ್ಕೆ. ಹೀಗಾಗಿ ಈ ದೇಶದ ಪ್ರಧಾನಿ ಹೇಳಿದ್ದು, ನಾನು ಪ್ರಧಾನಮಂತ್ರಿ ಅಲ್ಲ, एकदा भक्तलिंग हर बोला हर, सिद्धेश्वर महाराज की जय.